ನಮ್ಮ ತಾಯಿ 70 ವರ್ಷದಿಂದ ಇಲ್ಲೇ ಇದ್ದಿದ್ದು ನಾವು. ನನಗೆ ಇವಾಗ 52 ವರ್ಷ ಆಗ್ತಾ ಇದೆ. ಈ ಸಮೇತೆಯಿಂದ ನಾವು ಇದು ಬಿಟ್ಟು ಎಲ್ಲೂ ಹೋಗೋಕ್ಕೂ ದಾರಿ ಇಲ್ಲ. ನಮಗೆ ಈ ಜಾಗದಲ್ಲಿ ನಮಗೆ ಕೆಲಸ ಜಾಗ ಕೊಡಬೇಕು. ಆದರೆ ನಾವು ಏನಂದರೆ ಚಿಕ್ಕ ವಯಸ್ಸಿಂದ ಇಲ್ಲೇ ಹುಟ್ಟಿ ಬೆಳೆದಿರೋದು. ಈ ಮಹಾರಾಜರು ನಮಗೆ ಬಡವ್ರಿಗೆ ಅಂತ ನಾವು ಕೊಟ್ಟಿರೋದು. ಅಲ್ಲಿ 52 ವರ್ಷದಿಂದ ನಾವು ಜೀವನ ಮಾಡಿದ್ದೀವಿ. ಇವಾಗ ಯಾವುದು ಕೊಡಲ್ಲ ಅಂತ ಹೇಳ್ಬಿಟ್ರೆ ನಾವು ಎಲ್ಲಿ ಹೋಗೋದು? ಯಾರ ಹತ್ರ ಹೋಗಿ ಕೇಳೋದು? ಈ DK ಸಾರು ನಾವು ಓಟ್ ಹಾಕಿ ಗೆದ್ದು ಬಿಟ್ಟಿರೋದು ಇದಕ್ಕೋಸ್ಕರನಾ ಹೇಳಿ? ನಾವು ಅವ್ರು ನಮಗೆ ಸಲಿಗೆ ಮಾಡ್ತಾರೆ ಅಂತ ನಮ್ಮನ್ನ ಕಾಪಾಡ್ತಾರೆ ಅಂತ ನಾವು ಬಂದು ಇವಾಗ ಇಲ್ಲಿ ಬಂದು ಓಡಿಸ್ಬಿಟ್ಟು ಇಲ್ಲಿ ಬಿಡಲ್ಲ BPM ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ಯಾರನ್ನ ಹೋಗಿ ನಾವು ಕೇಳೋದು? ಅಲ್ಲಿ ಹೋದ್ರೆ ಅಲ್ಲಿ ಹೋಗಿ ಅಂತಾರೆ, ಅಲ್ಲಿ ಹೋದ್ರೆ ಇಲ್ಲಿ ಹೋಗಿ ಅಂತಾರೆ. ಎಲ್ಲ ಕಾರ್ಪೊರೇಷನ್ ಹತ್ರ ಹೋಗಿದ್ದು, ಅಲ್ಲಿ ಹೋಗಿದ್ವಿ, ಒಂದು ಮಾತನ್ನು ಮಾತಾಡಿಲ್ಲ ಅವರು. ಮಾತಾಡಿದ ಮೇಲೆ ನಾವು ಏನು ಅಲ್ಲಿ ಹೋಗಿ ಏನು ಪ್ರಯೋಜನ ಇದೆ? ಅವ್ರು ದೊಡ್ಡವ್ರಂತ ನಾವು ಹೋಗಿದ್ದು. ಅವರೇ ಮಾತಾಡಲಿ ಅಂದರೆ ನಮಗೇನು ಅಲ್ಲಿ ಕೆಲಸ ಇದೆ? ಅದಕ್ಕೆ ನಾವು ಕುತ್ಕೊಂಡ್ಬಿಡ್ತೀವಿ. ನಾವನ್ನ ಏನಾದರೂ ಮಾಡಲಿ, ನಮ್ಮ ಜೀವ ಹೋದರೆ ಇಲ್ಲೇ ಹೋಗಲಿ, ಇದೇ ದೇವ್ರು ನಾನು ಹೇಳ್ತಾ ಇರೋದು. 8 ವರ್ಷದಿಂದ ವ್ಯಾಪಾರ ಮಾಡ್ತೀವಿ ನೋಡಿ. ನಾವು ಹೆಂಗೆ ಬದುಕೋದು? ಈ ಥರ ಮಾಡಿದಿನ ನಾವು ಹೆಂಗೆ ಬದುಕೋದು? ನನ್ನ ಮಕ್ಕಳೆಲ್ಲ ಹೆಂಗೆ ಜೀವನ ಮಾಡೋದು? ನಾವು ಇದೇ ನಂಬ್ಕೊಂಡು ಜೀವನ ಮಾಡೋದು. ನಮ್ಮದು ಬಾಡಿಗೆ ಮನೆ ನಮ್ಮದು. ನಾವು 40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. 41 ವರ್ಷ ಇದು ನೋಡಿ. ಒಂದು ಫೋಟೋ ಇದು. ಈ ಬೀದಿ ಒಳಗಡೆ ಕೂತ್ಕೊಂಡಿದ್ದೀವಿ. ಆಚೆಯಿಂದ ಒಳಗಡೆ ಬರಕ್ಕೆ ಎಲ್ಲ ಬರೋಲ್ಲ. ಹಿಂಗೆ ಓಡಿಸಿದ್ರೆ ನಾವು ಬಡವ್ರಿಗೆ ಒಂದು ರೀತಿ ಮಾಡಬೇಕಲ್ವಾ? ನಾವೇನು ಮಾಡೋದು? ನಾವು ಬಾಡಿಗೆ ಮನೆ, ನೀರು ಬಿಲ್ಲು, ಕರೆಂಟ್ ಬಿಲ್ಲು ಎಲ್ಲಕ್ಕೆ ಬದುಕಬೇಕು. ಬಾಡಿಗೆ ಮನೆಯಲ್ಲಿ ನಾವು ಇರ್ತೀವಿ. ನಾವೇನು ಮಾಡಲಿ? ಎಲ್ಲಿ ಹೋಗ್ಬೇಕು? ನಾವು ನಮ್ಗೊಂದು ಒಳ್ಳೆ ರೀತಿ ಮಾಡಿಬಿಟ್ಟು ನೀವು ಮಾಡಿರಿ. ಅದೇ ನಮ್ಮ CM ಹತ್ರ ಕೇಳ್ತಾ ಇದ್ದೀವಿ. ಬೇರೆ ಕಡೆ ಪ್ಲೇಸ್ ನಮ್ಗೆ ಬೇಡ. ನಾವು ಹುಟ್ಟಿ ಬೆಳೆದಿರೋದು ಇಲ್ಲಿ, ನಾವು ಬದುಕಿರೋದು ಇಲ್ಲಿ. ಬೇರೆ ಪ್ಲೇಸಲ್ಲಿ ಪಬ್ಲಿಕ್ ಬರ್ತಾವ್ರಾ? ಪಬ್ಲಿಕ್ಗೆ ಜಾಗ ಅಲ್ಲಿ ಬಿಡಬೇಕು. ಕೇಳಿ ಇವಾಗ ಏನೋ ಪ್ರಾಬ್ಲಮ್ ಏನಂತ ಅಂದ್ರೆ ಓಡಾಡೋರಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ರಸ್ತೆಯಲ್ಲಿ ಯಾರು ವ್ಯಾಪಾರ ಮಾಡ್ತಾರೆ ಅವ್ರನ್ನ ಬೇರೆ ಕಡೆ ಹೋಗಿ ವ್ಯಾಪಾರ ಮಾಡಿ ಅಂತ ಹೇಳ್ತಿರೋದು. ಪಾದಚಾರಿಗಳು ಯಾರಿದ್ದಾರೆ ಅವ್ರಿಗೆ ಪ್ರಾಬ್ಲಮ್. ನಾವು ರಸ್ತೆ ಬಿಟ್ಬಿಟ್ಟೆ, ಜಾಗ ಬಿಟ್ಬಿಟ್ಟೆ ಅವ್ರು ಅಳತೆ ಮಾಡಿ ಕೊಟ್ಟಿದ್ದಾವ್ರೆ. ಅಳತೆ ಮಾಡಿ ಕೊಟ್ಟಿದ ಮೇಲೆ ನಾವು ಕರೆಕ್ಟಾಗಿ ಕುತ್ಕೊಂಡು ನಾವು ಮಾಡ್ತೀವಿ. ಅದೇ ಮಾಡಬೇಕಲ್ವ ಅವರು? ಅದೇ ರೀತಿ ಎತ್ಕೋಬೇಕಲ್ವ ಅವರು? ಅದೆಲ್ಲ ಎತ್ಕೊಳ್ಳಲ್ಲ. ಅವ್ರು ಎತ್ಕೊಳ್ಳಲ್ಲ. ಅವರು ಇದೇ ಕಾಲದಲ್ಲಿ ಪದೇ ಮಾಡಿದ್ದೀರಾ? ನಾವು ಎಲ್ಲಿ ಹೋಗ್ಬೇಕು ಹೇಳಿ? ನಾವು ಈ ಕಾಲದಲ್ಲಿ ಹುಟ್ಟಿ ಬೆಳೆದು ಈ ಕಾಲದಲ್ಲಿ ಬದುಕಕ್ಕೆ ಆಗಲ್ಲ. 1 kg ಅಕ್ಕಿ 100 ರೂಪಾಯಿ. ನಾವು ಇದು ಜೀವನ ಮಾಡಬೇಕಂದ ನಾವು ಬದುಕಬೇಕು. ನಾವು ಚೀಲ ಮಾಡಿ ಬದುಕ್ತೀವಿ, ಚೀಲ ಹಾಕಿ ಬದುಕ್ತೀವಿ. ನಾವೇನು ಅಂಗಡಿಯಲ್ಲಿ ಇಂದು ಕರೆಂಟ್ ಬಿಲ್ಲು, ಅದು ಬಿಲ್ಲು, ಇದು ಬಿಲ್ಲು, ಕಾಂಪ್ಲೆಕ್ಸ್ ಒಳಗಡೆ ಅಂಗಡಿ ಲೆಕ್ಕಿಲ್ಲ. ಬೀದಿ ಒಳಗಡೆ ಬಿಡಿ, ಬೀದಿ ಒಳಗಡೆ ನಾವು ಕೇಳ್ತಾ ಇರೋದು. ನಮ್ಮ ಥರ ಬಡವರು ಎಷ್ಟೋ ಜನ ಇದ್ದಾವ್ರೆ. ನಾವು ಆ ಕಾಲದಲ್ಲಿಂದ ಇಲ್ಲಿ ಕೂತಿ ಬೆಳೆದಿರೋದು. ನಮ್ದೆಲ್ಲ ಬಾಡಿಗೆ ಮನೆ, ಸ್ವಂತ ಮನೆ ಕೂಡ ಇಲ್ಲ. ನಾವು ಏನು ಮಾಡೋದು? ನಾನು ಕ್ಯಾನ್ಸರ್ ಪೇಷಂಟ್. ನಾವು ಹೆಂಗೆ ಬದುಕೋದು? ಹೆಂಗೆ ಮಾತ್ರ ಎಲ್ಲ ಇಸ್ಕೋಬೇಕು? ಔಷಧಿ ಹೆಂಗೆ ಇಸ್ಕೋಬೇಕು ಹೇಳಿ ನೀವೇ? ನಮಗೆ ಗಂಡ ಇಲ್ಲ ಸರ್. ನನ್ನ ಹೆಣ್ಮಕ್ಳು 3 ಹೆಣ್ಮಕ್ಳು ಅಷ್ಟೇ. ಹೆಣ್ಮಕ್ಳು ನೋಡ್ತಾವ್ರ ನಮ್ಮನ್ನ ಹೇಳಿ? ನಾವು ಇದೇ ಜೀವನ ಮಾಡೋದು. ಏನೋ ಒಳ್ಳೆ ರೀತಿ ಮಾಡಿ ನಮ್ಗೆ ಬಿಡ್ರಿ. ನಾವು ಸಾಯ್ತೀವಿ, ಇಲ್ಲಿಯೇ ಸಾಯ್ತೀವಿ. ಪೆಟ್ರೋಲ್ ಹಚ್ಕೊಂಡು ಕೂಡ ಸಾಯ್ತೀವಿ. ಬೇರೆ ಎಲ್ಲಿ ನಾವು ಹೋಗಲ್ಲ. ಪೆಟ್ರೋಲ್ ಹಚ್ಕೊಂಡು ಕೂಡ ಸಾಯ್ತೀವಿ. ಅಂಗಡಿ ಹಾಕಕ್ಕೆ ಬಿಡ್ತಾ ಇಲ್ಲ. ಯಾರು ಬಂದು ದೊಡ್ಡವರು ಇಲ್ಲಿ ಬಂದು ಕೇಳಿಲ್ಲ ಏನು ಕತೆ, ಬಡವ್ರು ಏನು ಕತೆ ಅಂತ ಏನು ಹೇಳಿಲ್ಲ. ಕಮಿಷನರ್ ಸಾಹೇಬರು ಬಂದು 15 ದಿನ ಬಿಟ್ಟು ನಿಮಗೆ ಅಳತೆ ಮಾಡಿ ಜಾಗ ಬಿಡ್ತೀವಿ ಅಂತ ಹೇಳಿದ್ರು. ಇವಾಗ BPMP ಅವ್ರು ಬಂದು ಅಂಗಡಿನೇ ಹಾಕಬೇಡಿ ಅಂತ ಎಲ್ಲ ಎಬ್ಬರಿಸ್ತವ್ರೆ. ಇವಾಗ ಅವ್ರು ಮಾಡಿರೋದು ಏನಕ್ಕಂತ ಅಂದ್ರೆ ನಡೆದಾಡ್ತಾರಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ. ಅವ್ರಿಗೆ ನಾವು ಏನು ತೊಂದರೆ ಕೊಟ್ಟಿಲ್ವಲ್ಲ ಮೇಡಮ್? ಏನು ತೊಂದರೆ ಕೊಟ್ಟಿದ್ದೀವಿ ಹೇಳಿ? ವ್ಯಾಪಾರ ಮಾಡೋದ್ರಿಂದ ಪ್ರಾಬ್ಲಮ್ ಆಗ್ತದೆ ನಡೆದಾಡೋರಿಗೆ. ಮತ್ತೆ ಮೇಡಮ್ ಟ್ರಾಫಿಕ್ ಕಡೆ ಇನ್ನೂ ಎಷ್ಟೋ ಜಾಗ ಇದೆ, ಅಲ್ಲೇ ಅವ್ರು ಕ್ಲಿಯರ್ ಮಾಡಲಿ. ಇಲ್ಲಿ ಎಲ್ಲ ಹೋಗೋ ಬರೋದಕ್ಕೆ ದಾರಿ ಬಿಟ್ಬಿಟ್ಟೆ ನಮ್ಗೆ ಅಳತೆ ಮಾಡಿ ಜಾಗ ಬಿಟ್ಟವ್ರೆ. ನಾವು ಹಿಂದೆನೇ ಒಂದು 4 ಅಡಿನೇ ಬಿಟ್ಟೋದು. ನಮಗೆ ದಾರಿ ಬಂದು ಇನ್ನು 10 ಅಡಿ ಬಿಟ್ಟವ್ರೆ ಹೋಗೋ ಬರೋರಿಗೆ. ಇನ್ನೂ ಎಷ್ಟು ಜಾಗ ಬೇಕು ಮೇಡಮ್ ಹೇಳಿ? ಬೇರೆ ಕಡೆ ಎಷ್ಟು ಕ್ರೌಡ್ ಇದೆ ಅದು ಕ್ಲಿಯರ್ ಮಾಡಬೇಕು. ಅವರು ಬಡವ್ರು ಹೋಟೆಲ್ ಬಂದು ಹೊಡೆದ್ರೆ ಹೆಂಗ್ಲಿ ಮೇಡಮ್? ಎಲ್ಲ ಕಡೆ ಮಾಡಲಿ ಮೇಡಮ್, ನಾವು ಬೆಂಬಲ ಕೊಡ್ತೀವಿ. ಅದಕ್ಕಂತ ನಮ್ಮ ಇಷ್ಟು ವರ್ಷದಿಂದ ಕೂತ್ಕೊಂಡಿದ್ದೀವಿ. 80 ನಮ್ಮ ತಂದೆ ತಾಯಿ ನಮ್ಮ ತಾತ ಅಜ್ಜಿ ಎಲ್ಲ ಇಲ್ಲೇ ವ್ಯಾಪಾರ ಮಾಡಿದ್ದು. ಮೈಸೂರು ಮಹಾರಾಜ ಮಾರ್ಕೆಟ್ ಇದು. ಅವ್ರು ನಮಗೆ ಬಡವ್ರಿಗಂತ ಮಾಡಿಕೊಟ್ಟಿದ್ದು. ಇವ್ರು ಬಂದು ನಮ್ಮನ್ನ ಎಬ್ಬರಿಸ್ತಾರಲ್ಲ, ಎಬ್ಬರಿಸ್ಲಿ, ತಪ್ಪಿಲ್ಲ. ನಮ್ಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಎಬ್ಬರಿಸ್ಲಿ. ಸುಮ್ಮನೆ ಇವರು ಎಲ್ಲರಿಗೂ ತೊಂದರೆ ಕೊಟ್ಕೊಂಡು 20 ದಿನದಿಂದ ನಾವು ಯಾರು ಬಂದು ಒಬ್ರು ಬಂದು ಇಲ್ಲಿ ಬಂದು ಯಾರು ಕೇಳಿಲ್ಲ ಮೇಡಮ್. ನೀವೇ ಇವತ್ತು ಬಂದಿದ್ದೀರಾ.
ಈಗ ನೀವ್ಯಾರಾದ್ರೂ ಹೋಗಿ ಅವ್ರ ಹತ್ರ ಮಾತಾಡಿ ಹೋಗೋಕ್ಕೂ ಬಿಡ್ತಾ ನಾವು BBMP ಮಾತಾಡಿದ್ರೆ ಅವ್ರು ಏನಂತಾರೆ ಬೇರೆ ಕಡೆ ಹೋಗಿ ನೀವು ಮಾತಾಡಿ, ನಮ್ಗೆ ಇಲ್ಲಿ ಕೇಳಬೇಡಿ, ನಮ್ಗೆ ಆದೇಶ ಬಂದಿದೆ ನಾವು ಖಾಲಿ ಮಾಡಿಸ್ತಾ ಇದೀವಿ ಅಂತೇಳಿ ಅವರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಅವ್ರು ಮಾತ್ರ ಬಂದ್ರೆ ಇಲ್ಲಿ ಹಂಗೆ ಹಾಕ್ಬೇಡಿ ಅಂತ ಹಾಕ್ಬೇಡಿ ಅಂತ ಹೇಳ್ತಾವ್ರೆ, ಬೇರೆ ಏನು ಕಾರ್ಪೊರೇಷನ್ ಅವ್ರು ಮಾತ್ರ 20 ದಿನದಿಂದ ಅಂಗಡಿ ಬಿಟ್ಟಿಲ್ಲ, ಇವತ್ತು ಬಂದು ಅಂಗಡಿ ಹಾಕ್ಬೇಡಿ ಅಂತ ಹೇಳಿದ್ದಾರೆ, ಇನ್ನೂ 15 ದಿವಸ ಹಾಕ್ಬೇಡಿ ಅಂತ ಹೇಳಿದ್ದಾರೆ. ಹಂಗೆ ಹಾಕ್ಬೇಡಿ ಅಂದ್ರೆ ಏನಾದ್ರೂ ಬೇರೆ ಸೊಲ್ಯೂಷನ್ ಏನಾದ್ರೂ ಏನು ಹೇಳಿಲ್ಲ ಮೇಡಮ್, ಏನು ಮಾಡಿಲ್ಲ. ನೀವೇನ್ ಹೇಳ್ತೀರಿ ಸರ್ಕಾರಕ್ಕೆ? ನಾವು ಇಲ್ಲಿ ಇಷ್ಟು ವರ್ಷದಿಂದ ಕೂತ್ಕೊಂಡು ವ್ಯಾಪಾರ ಮಾಡ್ತಾರಲ್ಲ ಅವರಿಗೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಬಿಟ್ಟು ನೀವು ಮಾಡಿ, ನಾವು ಬೆಂಬಲ ಕೊಡ್ತೀವಿ. ನಾವೇನು ಇದಕ್ಕೆ ವಿರೋಧ ಮಾಡ್ತಾ ಇಲ್ಲ. ಜನಕ್ಕೆ ಪಬ್ಲಿಕ್ಗೆ ಒಳ್ಳೇದು ಮಾಡೋದಂತಾನೆ ಮಾಡ್ತಾರೆ ಸರ್ಕಾರ, ಮಾಡಲಿ. ಆದರೆ ಒಬ್ರಿಗೆ ತೊಂದರೆ ಕೊಟ್ಟು ಮಾಡೋದು ಬೇಡ, ಎಲ್ಲರಿಗೂ ಒಳ್ಳೇದು ಮಾಡಿಬಿಟ್ಟು ಮಾಡಲಿ. ಅಂಗಡಿ ಎತ್ತಿಸ್ಬಿಟ್ರೆ ದೊಡ್ಡವರೆಲ್ಲ ಸಾಹುಕಾರರೆಲ್ಲ ಇದ್ದಾರೆ, ನಾವೆಲ್ಲ ಸಾಹುಕಾರ ಇಲ್ಲ, ಬಡವ್ರು ನಾವೆಲ್ಲ. ಅವತ್ತು ಜೀವನ ಮಾಡಬೇಕು. ರೋಡಲ್ಲಿ ಬಂದು ಕುತ್ಕೊಂಡ್ರೆ ಮಕ್ಕಳಿಲ್ಲ, ನಮಗೆಲ್ಲ ಗಂಡ ಇದ್ರು ನಮಗೆ ಕುತ್ಕೊಂಡು ವ್ಯಾಪಾರ ಮಾಡ್ತಿದ್ದೀರಿ, ಅಲ್ಲಿ ಜನ ತಗೊಳಕ್ಕೆ ಅಂತ ಬರ್ತಾರೆ ನಿಮ್ಮ ಹತ್ರ, ಅವಾಗ ಟ್ರಾಫಿಕ್ ಆಗುತ್ತೆ, ಓಡಾಡೋರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ ತರ ಯಾರು ವ್ಯಾಪಾರ ಮಾಡ್ತಾರೆ ಅವ್ರು ಇನ್ಮೇಲೆ ಏನು ಮಾಡಂಗಿಲ್ಲ ವ್ಯಾಪಾರ ಅಂತ ಸರ್ಕಾರ ಹೇಳ್ತೀವಿ. ಮತ್ತೆ ನಾವು ಇಲ್ಲಿ ವ್ಯಾಪಾರ ಮಾಡಿದ್ರು ಅವರು ಪಾರ್ಕಿಂಗಿಗೆ ಬರ್ತಾರೆ. ಪಾರ್ಕಿಂಗ್ ಅವ್ರಿಗೆ ತೊಂದರೆ ಆಗುತ್ತಂದ್ರೆ ಇಲ್ಲಿ ನಾವು ಬಡವರು ವ್ಯಾಪಾರ ಮಾಡಿದ್ರೂ ಅಲ್ಲಿ ಪಾರ್ಕಿಂಗ್ ಮಾಡಕ್ಕೆ ಬರ್ತಾರೆ. ನಾವು ಸುತ್ತಲೂ ಖಾಲಿ ಮಾಡಿಬಿಟ್ರೆ ಪಾರ್ಕಿಂಗ್ ಅವರು ಯಾರು ಗಾಡಿ ಅವ್ರು ಏನು ತಗೊಳಕ್ಕೆ ಬರ್ತಾರೆ? ತರಕಾರಿ ಐಟಮ್ ತಗೊಳಕ್ಕೆ ಏನು ತಗೊಳಕ್ಕೆ ಬರ್ತಾರೆ? ಪಾರ್ಕಿಂಗ್ ಅವರು ಕೋಟಿ ಲೆಕ್ಕ ಮಾಡ್ಕೊಂಡಿದ್ದಾರೆ. ನಮ್ಮ ಥರ ಬಡವ್ರಿಗೆಲ್ಲ ಯಾರು ಊಟ ಹಾಕ್ತಾರೆ? ಯಾರು ಒಂದು ದಿವಸಕ್ಕೆ 500 ರೂಪಾಯಿ ಖರ್ಚಿಗೆ ಯಾರು ಕೊಡ್ತಾರೆ? 1,000 ಜನ 1 ಕೋಟಿ ಮಕ್ಕಳಿದ್ದಾರೆ ಮಾರ್ಕೆಟಲ್ಲಿ. ಬಡವ್ರಿಗೆಲ್ಲ ಯಾರು ಸರ್ಕಾರ ಕೊಡ್ತಾ ಇದ್ದ? ಇವಾಗ ಬಂದಿರೋ CM ಕೊಡ್ತಾರ? ನಾವು ಮಾಡ್ತೀವಿ, 30 ವರ್ಷದಿಂದ ಮಾಡ್ತೀವಿ. ನಮ್ಮ ಗಂಡ ಇಲ್ಲೇ ಇದ್ದವ್ರು, ನಮ್ಮ ಗಂಡ ಎಲ್ಲ ಇವಾಗ ಏನು ವಯಸ್ಸಾಗಿದೆ, ಅವ್ರಿಗೆ ನಾವು ತಗೊಂಡೋಗಿ ಹಾಕಬೇಕು. ನಮಗೆಲ್ಲ 4 ಮಕ್ಕಳು ಇದ್ದಾರೆ. ನಮ್ಮ ಥರ ನಮಗಿಂತ ದೊಡ್ಡ ವಯಸ್ಸಾದವರು ಇದ್ದಾರೆ, ಚಿಕ್ಕ ವಯಸ್ಸಾದವರು ಇದ್ದಾರೆ. ಅವ್ರಿಗೆಲ್ಲ ಊಟ ಹಾಕೋರು ಯಾರು ಇಲ್ಲ ಅಂದ್ರೆ ಮಾರ್ಕೆಟಲ್ಲಿ ಜೀವನ ಮಾಡಬೇಕು. ಎಲ್ಲಿ ಹೋಗ್ಬೇಕು ನಾವೆಲ್ಲ? ಹೆಂಗೋ ಸರ್ಕಾರಕ್ಕೆ ಹಿಂಗ್ ಮಾಡ್ಬೇಕಾ ಮಾಡಬಾರ್ದು? ಸರ್ಕಾರ ಮಾಡ್ತಾರೆ, ಅವ್ರ ಪರಿಸ್ಥಿತಿ ಅವ್ರು ಮಾಡ್ತಾರೆ. ನಮ್ಮ ಪರಿಸ್ಥಿತಿಗೆ ನಾವು ಯಾರ ಹತ್ರ ಹೇಳ್ಬೇಕಮ್ಮ? ಏನು ಗೊತ್ತಾಗಲ್ಲ. ಆವಾಗಂದ ವ್ಯಾಪಾರ ಮಾಡಿ ರೂಢಿ ಆಯಿತು. ಎಲ್ಲಿ ನಮಗೆ ಯಾರು ಕೆಲಸ ಕೊಡ್ತಾರೆ? ಗಾರೆ ಕೆಲಸ ಮಾಡೋಕ್ಕಾಗತ್ತಾ? ಕಲ್ಲು ಎತ್ತಕ್ಕಾಗತ್ತಾ? ಮಣ್ಣು ಎತ್ತಕ್ಕಾಗತ್ತಾ? ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ವಯಸ್ಸಾಗ್ಬಿಟ್ಟಿದೆ, 40 ವಯಸ್ಸಿಗೆ ಮೇಲೆ ಏಜ್ ಆಗಿದೆ. ಅವರೆಲ್ಲ ಎಲ್ಲಿ ಹೋಗಿ ಕೆಲಸ ಮಾಡ್ತಾರೆ? ನಮ್ಗೆ ಕೆಲಸ ಯಾರು ಕೊಡ್ತಾರೆ?